ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಾಹಂ ಮೇಲಿರುವ ಆರೋಪವೆಂದರೆ ಇವರಿವಾಗ ಸ್ವಾರ್ಥಿಯಾಗಿದ್ದಾರೆ ಎಂಬುದು. ಜಾನ್, ಇದು ನನ್ನ ಆರೋಪ ಅಲ್ಲ. ನಾನೊಂದು ಇಂಟರ್ವ್ಯೂನಲ್ಲಿ ಓದಿದ್ದೆ. ಅದರಲ್ಲಿ ನೀವು ಹೇಳಿದ್ರಿ ನಾನೀಗ ಕೋಲ್ಡ್ ಮತ್ತೆ ಸೆಲ್ಫಿಶ್ ಆಗಿದ್ದೇನೆ, ಮತ್ತೆ ಹೆಚ್ಚು ನನ್ನ ಕರಿಯರ್ ಬಗ್ಗೆ ಗಮನ ಹರಿಸ್ತೇನೆ ಅಂದಿದ್ರಿ. ಈ ಅಪವಾದ ಒಂದ್ ಲೆವೆಲ್ಗೆ ಸತ್ಯನೇ. ಮತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ಗಿಲ್ಟಿ ಪಾರ್ಟಿ ನಾನು. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ನಿಜವಾಗ್ಲೂ ಏನಾಗ್ತಿದೆ ಅಂದ್ರೆ ಫ್ಯಾಮಿಲಿಗೋಸ್ಕರ ನನ್ನ ಕೈಲಿ ಟೈಮ್ ಕೊಡಕ್ ಆಗ್ತಿಲ್ಲ. ಬಿಕಾಸ್ ಐ ಆಮ್ ಅಬ್ಸೆಸ್ಡ್ ವಿತ್ ಮೈ ಕರಿಯರ್. ನಾನು ಫುಲ್ ಅಬ್ಸೆಸ್ಡ್ ಆಗಿದ್ದೇನೆ. ಅದೇ ನಾನು ಯಾವ ಫಿಲ್ಮ್ ಮಾಡಬೇಕು, ನಾನು ಯಾವ ಸ್ಕ್ರಿಪ್ಟ್ ಓದ್ತಾ ಇದ್ದೀನಿ, ಮತ್ತೆ ಕುತ್ಕೊಂಡು ಯೋಚನೆ ಮಾಡ್ತೀನಿ, ಮತ್ತೆ ಯಾವ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು, ಮತ್ತೆ ಅದಾದ್ಮೇಲೆ ಕರೆಕ್ಷನ್ಸ್ ಮಾಡ್ತೀನಿ. ನಾನು ಮಲ್ಗೋ ಅಷ್ಟೊತ್ತಲ್ಲಿ 3 ಆಗಿರುತ್ತೆ, ಮತ್ತೆ ಎದ್ದೇಳೋಷ್ಟೊತ್ತಲ್ಲಿ ಬೆಳಗ್ಗೆ 6 ಆಗಿರುತ್ತೆ. ಐ ಹಾರ್ಡ್ಲಿ ಸ್ಲೀಪ್. ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವರ್ಕ್. ನಾನು ದುಡ್ಡು ಇಟ್ಕೊಳ್ಳಲ್ಲ ಪಾಕೆಟಲ್ಲಿ. ಈ ವಾಚ್ ಕೂಡ ನಾನು ಯಾಕೆ ಹಾಕಿದ್ದೇನೆ ಅಂದ್ರೆ ನಾನು ನಿಮ್ ಶೋಗ್ ಬರ್ತಾ ಇದ್ದೆ. ಮತ್ ಶೂಸ್ನು ಕೂಡ ನಾನು ಚಪ್ಪಲ್ ಹಾಕೋತೇನೆ, ವಾಚ್ನ ಕೂಡ ಹಾಕೊಳ್ಳಲ್ಲ. ಸೊ ದಿಸ್ ಇಸ್ ದ ಫಾರ್ಮ್ ಆಫ್ ಡ್ರೆಸ್ಸಿಂಗ್. ನಾನ್ ಬಟ್ಟೆ ಹಾಕೋಬೇಕು ನೀಟಾಗಿ ಚೆನ್ನಾಗಿ. ದಟ್ ಐ ಆಮ್ ಕಮಿಂಗ್ ಆನ್ ಅ ರಜತ್ ಶರ್ಮಾ ಶೋ, ಆಪ್ಕಿ ಅದಾಲತ್. ಬಟ್ಟೆ ಹಾಕೊಂಡ್ ಬಂದಿದ್ದೀನಿ ನಾನು. ಆದ್ರೆ ಪಾಕೆಟಲ್ಲಿ ಯಾವಾಗ್ಲೂ ದುಡ್ಡಿರಲ್ಲ. ಆದ್ರೆ ನನ್ನ ಜೊತೆ ಕೆಲಸ ಮಾಡೋರು ಚಿರಂಜೀವ್ ಅಂತ ಇದ್ದಾರೆ. ನಾನ್ ಡ್ರೈವರ್ನವರೇ, ಅಸಿಸ್ಟೆಂಟ್ನವರೇ. ಸೊ ಹಿ ಇಸ್ ಲೈಕ್ ಅ ಒನ್ ಸ್ಟಾಪ್ ಶಾಪ್. ನಾನು ಅವ್ರನ್ನ ಯಾವಾಗಲೂ ಕೇಳ್ತಾ ಇರ್ತೇನೆ, ಚಿರೋ ಒಂದ್ 10 ರೂಪಾಯಿ ಇದ್ರೆ ಕೊಡು, ಒಂದ್ 10 ರೂಪಾಯಿ ಇದ್ರೆ ಕೊಡು. ಅಲ್ಲಿರೋದನ್ನ ನಾನು ತಗೋಬೇಕು. 4 ರೂಪಾಯಿ ಕೊಡು, ನಾನೊಂದು ರೋಸ್ ತಗೋಬೇಕು. ಸೊ ಹಂಗ್ ನನ್ನ ಲೈಫ್ ನಡೀತಾ ಇತ್ತು. ಸೊ ಬಿಟ್ಟಿಯಾಗಿ ಐ ಯೂಸ್ ಟು ಟೇಕ್ ಸಮ್ ಟೈಮ್ಸ್ ಫ್ಲಾಸ್. ಕಟ್ರೀನಾ ಅವರ ಜೊತೆಗಿನ ನಿಮ್ಮ ಗೆಳೆತನದ ವಿಚಾರವಾಗಿ ಸಲ್ಮಾನ್ ಖಾನ್ ಜೊತೆಗೆ ನಿಮ್ಗೆ ಜಗಳ ಆಗಿತ್ತು. ಇಲ್ಲ, ಇದ್ರಲ್ಲಿ ಯಾವ್ದು ಸತ್ಯ ಇಲ್ಲ. ಈ ವಿಷಯದಲ್ಲಿ ಏನೂ ಸತ್ಯ ಇಲ್ಲ. ಮತ್ ನಾನು ಏನ್ ಹೇಳ್ತೀನಿ ಅಂದ್ರೆ ಡೆಫಿನೆಟ್ಲಿ ಸಲ್ಮಾನ್ ಮತ್ತೆ ನನ್ನ ಮಧ್ಯೆ ಪ್ರಾಬ್ಲಮ್ ಇದೆ. ಆದ್ರೆ ಇವತ್ತಿನ ತನಕ ನನಗೆ ಗೊತ್ತಿಲ್ಲ ಆ ಪ್ರಾಬ್ಲಮ್ ಏನು ಅಂತ. ಡ್ಯಾಡ್ ಮತ್ತೆ ಮಾಮ್ ನನ್ನ ಲೈಫಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದಾರೆ. ಮಗ ಕೆಲಸ ಮಾಡು, ಚೆನ್ನಾಗಿ ಮಾಡು, ಹೊರಟು ಬಿಡು. ಡೋಂಟ್ ಫೈಟ್ ವಿತ್ ಪೀಪಲ್. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಫೈಟ್ ವಿತ್ ಪೀಪಲ್. ಸಲ್ಮಾನ್ ಖಾನ್ ಆಪ್ಕಿ ಅದಾಲತ್ಗೆ ಬಂದಾಗ ನಿಮ್ ಬಗ್ಗೆ ಮಾತಾಡಿದ್ವಿ. ಓಕೆ. ಅವ್ರು ಹೇಳಿದ್ರು ಜಾನ್ ಅಬ್ರಾಹಂ ಅವರು ಕಟ್ರೀನಾನ ಒಂದು ಸಿನಿಮಾಯಿಂದ ಹೊರಗಾಕ್ಸಿದ್ರು ಅಂತ. ಅದಾದ ನಂತರ ಈ ತಕರಾರು ಶುರುವಾಗಿತ್ತು. ಅದು ನನ್ಗೆ ನೆನಪಿದೆ. ಅಂಡ್ ದ ರೀಸನ್ ನಾವು ಫಿಲ್ಮ್ ಹೆಸರು ಸಾಯಾ. ಮತ್ ಸಾಯಾ ನಾವು ಶೂಟ್ ಮಾಡಬೇಕಾದ್ರೆ ಜಿಸ್ಮಿನ್ ರಿಲೀಸ್ ಆಗಿರ್ಲಿಲ್ಲ. ಐ ವಾಸ್ ಅ ನ್ಯೂ ಕಮರ್. ಮತ್ತೆ ಇವತ್ತಿನವರೆಗೆ ಮತ್ತೆ ಆ ಟೈಮಲ್ಲಿ ಡೆಫಿನೆಟ್ ಆಗಿ ಆ ಟೈಮಲ್ಲಿ ನಾನು ಯಾವತ್ತೂ ರೆಕಮೆಂಡ್ ಮಾಡಿಲ್ಲ ನನ್ನ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಈ ಹೀರೋಯಿನ್ ತಗೋ, ಈ ಹೀರೋಯಿನ್ ಹಾಕೋ ಫಿಲ್ಮ್ ಅಲ್ಲಿ ಅಂತ. ಐ ಡಿಡ್ ಇವನ್ ನೋ ವಾಟ್ಸ್ ಹ್ಯಾಪನಿಂಗ್. ನಾನ್ ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಾನ್ ನನ್ನನ್ನು ಹೇಗೆ ಹ್ಯಾಂಡಲ್ ಮಾಡ್ಲಿ ಅಂದ್ರೆ ಆ ಸಮಯದಲ್ಲಿ ನನಗೆ ಇಷ್ಟೊಂದು ತಾಕತ್ ಇರ್ಲಿಲ್ಲ. ಮತ್ ಇವತ್ತಿನ ಕಾಲಕ್ಕೆ ತಾಕತ್ ಅಷ್ಟೋ ಇಷ್ಟೋ ಇದ್ರೂನು ನಾನ್ ಮಾಡಲ್ಲ. ನಾನ್ ಯಾವ ಹೀರೋಯಿನ್ಗೂ ರೆಕಮೆಂಡ್ ಮಾಡಲ್ಲ, ಯಾವ ಹೀರೋಯಿನ್ ನನ್ ಫಿಲ್ಮ್ ಇಂದಾನು ತೆಗಿಯಲ್ಲ. ಐ ಡೋಂಟ್ ಡೂ ದಿಸ್. ಆಸ್ ಅ ಪ್ರಿನ್ಸಿಪಲ್ ಐ ಫಾಲೋ ಮೈ ಡೈರೆಕ್ಟರ್. ಆ ಟೈಮಲ್ಲಿ ಹೇಗಾಯ್ತು ಅಂದ್ರೆ ಕತ್ರಿನಾ ಇದ್ಲು ಒಂದ್ ಶಾಟ್ ಅಲ್ಲಿ. ಮತ್ತೆ ಅದಾದ್ಮೇಲೆ ನಾನು ನೆಕ್ಸ್ಟ್ ಡೇ ಸೆಟ್ಗೆ ಹೋದಾಗ ಶಿ ವಾಸ್ ನಾಟ್ ದೇರ್. ಐ ಆಸ್ಕ್ಡ್ ಮೈ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್, ಈ ಹುಡುಗಿ ಇದ್ಲೆಲ್ಲ ವೇರ್ ಡಿಡ್ ಶಿ ಗೋ? ಅವಾಗ ಅವ್ರು ಹೇಳಿದ್ರು ರೀಪ್ಲೇಸ್ ಮಾಡಿದ್ವಿ ಅಂತ. ನೌ ವೆನ್ ಐ ಸಿ ಒನ್ ಆಫ್ ಯುವರ್ ಎಪಿಸೋಡ್ಸ್, ಆ ಎಪಿಸೋಡ್ ಇಂದ ನನಗ್ ಗೊತ್ತಾಯ್ತು ಅದು ಒಂದ್ ರೀಸನ್ ಅಂತ. ನಾನು ಆಕ್ಚುಲಿ ಶಾಕ್ ಆಗ್ತೇನೆ. ಅರೆ ಇದರಿಂದ ಆಯ್ತು, ಇಲ್ಲ ಅದರಿಂದ ಆಯ್ತು, ಇಲ್ಲ ಇದರಿಂದನೇ ಆಯ್ತು. ಬಿಕಾಸ್ ಐ ಡೋಂಟ್ ಇವನ್ ನೋ ದ ರೀಸನ್. ಸೊ ದಟ್ ಈಸ್ ಕಂಪ್ಲೀಟ್ಲಿ ಅನ್ಟ್ರೂ. ನಾನು ಯಾವತ್ತೂ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಡೆಫಿನೆಟ್ಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ಐ ಡೋಂಟ್ ಥಿಂಕ್ ಇಟ್ಸ್ ಯು ಕಾಂಟ್ ಪ್ಲೇ ವಿತ್ ಸಮನ್ಸ್ ಕರಿಯರ್. ನಾನು ಯಾರಿಗೂ ಫಿಲ್ಮ್ ಇಂದ ತೆಗಿಯಲ್ಲ. ದಟ್ ಈಸ್ ಫಾರ್ ಶ್ಯೂರ್. ಐ ಥಿಂಕ್ ಯು ಹ್ಯಾವ್ ಟು ಬಿ ವೆರಿ ಸೆನ್ಸಿಟಿವ್. ಯಾಕೆಂದ್ರೆ ನಾನು ಈ ಇಂಡಸ್ಟ್ರಿಗೆ ಹೇಗೆ ಬಂದಿದ್ದೀನಿ, ನಾನ್ ಕತ್ರಿನಾ ಇರ್ಲಿ ಯಾರೇ ಇರ್ಲಿ ಎಲ್ರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಬಿಕಾಸ್ ಅವ್ರು ಇಲ್ಲಿವರೆಗೂ ಬರೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದು ಅಷ್ಟು ಈಸಿ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಇವಾಗ ಒಬ್ಬ ಹೀರೋ ಹೇಳಿದ್ರೆ ಅರೆ ನನಗೆ ಆ ಹೀರೋಯಿನ್ ಬೇಕು, ಈ ಹೀರೋಯಿನ್ ಬೇಕು ಅಂತ, ಐ ಡೋಂಟ್ ಥಿಂಕ್ ಇಟ್ಸ್ ಡನ್. ನಾಟ್ ಫೇರ್. ಸಲ್ಮಾನ್ ಮತ್ತೊಂದು ವಿಚಾರನ ಹೇಳ್ತಾರೆ. ನ್ಯೂಯಾರ್ಕ್ ನಲ್ಲಿ ನೀವು ಅವ್ರ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಕಟ್ರೀನಾ ಆಗ ತುಂಬಾ ದೊಡ್ಡ ಸ್ಟಾರ್ ಆಗಿರ್ತಾರೆ. ಮತ್ತೆ ಸಲ್ಮಾನ್ ಖಾನ್ ಮತ್ತೆ ಕಟ್ರೀನಾ ಇಬ್ರು ಸೇರಿ ಡಿಸೈಡ್ ಮಾಡ್ತಾರೆ ಈ ಸಿನಿಮಾದಲ್ಲಿ ಜಾನ್ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಅಲ್ಲ, ಕತ್ರಿನಾ ಡೆಫಿನೆಟ್ಲಿ ಶಿ ಇಸ್ ಅ ಬಿಗ್ ಸ್ಟಾರ್ ಅಂಡ್ ಐ ವಿಶ್ ಹರ್ ಆಲ್ ದ ಬೆಸ್ಟ್. ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರ ದಯೆಯಿಂದ ನನಗೆ ಕಬೀರ್ ಖಾನ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ ಸಿಕ್ಕಿದೆ ಅಲ್ವಾ, ಎಲ್ಲಿಗೂ ಖುಷಿನೇ. ಥ್ಯಾಂಕ್ ಯು. ಆದ್ರೆ ಒಂದು ವಿಚಾರ ನನ್ಗೆ ಅರ್ಥ ಆಗೋದಿಲ್ಲ. ಯಾವ ಹೀರೋಯಿನ್ ಜೊತೆಗೆ ನೀವು ಕೆಲಸ ಮಾಡ್ತಿರಲ್ಲ, ಅದು ಕಟ್ರೀನಾ ಆಗಿರ್ಬೋದು, ವಿದ್ಯಾ ಬಾಲನ್ ಆಗಿರ್ಬೋದು, ಅವ್ರ ಜೊತೆಗೆ ಕಥೆಗಳು ಶುರುವಾಗುತ್ತಲ್ಲ, ಅದು ಯಾವಾಗ್ಲೂ ಗೊತ್ತಿಲ್ಲ ನನಗಿದು ಫಿಲ್ಮ್ ಪಬ್ಲಿಸಿಟಿದೇನಾದ್ರೂ ಏನು ಅಂತಾನೆ ಅರ್ಥ ಆಗಲ್ಲ. I don't know. There has always been a rumor with heroine from the first film. ನೋಡಿ, ಮೊದಲನೇ ಸಿನಿಮಾದಲ್ಲಿ ಇದು ಶುರುವಾಯಿತು ಅಂತಾರೆ.
ಆಮೇಲೆ ಪ್ರತಿ ಹಾ. ಹೊಸ ಸಿನಿಮಾಗಳಲ್ಲೂ ಇದು ಹಾಗೆ ಮುಂದುವರಿತು. ಫಸ್ಟ್ ಫಿಲ್ಮಲ್ಲಿ ಖಂಡಿತ ನಾನ್ ನಡ್ಸಿದ್ದೆ, ಜೋರಾಗೆ ನಡ್ಸಿದ್ದೆ. ಆದ್ರೆ ಅದಾದ್ಮೇಲೆ ಇಲ್ಲ, ಖಂಡಿತ ಇಲ್ಲ. ಐ ಜಸ್ಟ್ ಬೀನ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವರ್ಕ್. ಕೆಲ್ಸ ಮಾಡ್ಬೇಕು ಅಷ್ಟೇ. ಹೀರೋಯಿನ್ ಯಾರಾದ್ರೂ ಇರ್ಲಿ, ಕೆಲ್ಸ ಮಾಡು ಅಷ್ಟೇ. ಕತ್ರಿನಾ ವಿದ್ಯಾ ಕತ್ರಿನಾ, ನನಗೇನು ಡಿಫ್ರೆನ್ಸ್ ಆಗಲ್ಲ. ಮತ್ತೆ ಮಧ್ಯದಲ್ಲಿ ಹೀರೋನು ಬಂದ್ಬಿಡ್ತಾನೆ. ಬೇರೊಬ್ರ ಮದ್ವೆನಲ್ಲಿ ಡ್ಯಾನ್ಸ್ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ಕಾಳಜಿ ವಹಿಸಲ್ಲ. ಹಾ, ಒಂದ್ ಸರಿ ರಜತ್ ಅವ್ರೆ, ಒಳ್ಳೇದಾಯ್ತು ನೀವು ಈ ವಿಷಯ ತೆಗ್ದಿದ್ದು. ಈ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡೋದು, ನಾನ್ ಯಾವತ್ತೂ ಮದ್ವೆಯಲ್ಲಿ ಅಪಿಯರೆನ್ಸಸ್ ಕೊಡಲ್ಲ. ಯಾಕೆಂದ್ರೆ ನನ್ ಮೈಂಡಲ್ಲಿ ಪ್ರಿನ್ಸಿಪಲ್ಲೇ ಆಗಿರುತ್ತೆ ಇವೆಲ್ಲ ಮಾಡಬಾರ್ದು ಅಂತ. ಸೊ ಐ ಡೋಂಟ್ ಡ್ಯಾನ್ಸ್ ಇನ್ ವೆಡ್ಡಿಂಗ್ಸ್, ಫಂಕ್ಷನ್ಸ್ಗೂ ಹೋಗಲ್ಲ. ಮತ್ ನಾನು ಯಾವ ಫಂಕ್ಷನ್ಸ್ಗೆ ಹೋಗ್ತೀನೋ ಅವೆಲ್ಲ NGO ಸಂಬಂಧಪಟ್ಟಿದ್ದೇ ಆಗಿರುತ್ತೆ, ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ನನ್ನ ಏಜೆಂಟ್ಸ್ ಎಲ್ಲ ಹೇಳ್ತಾರೆ, ಸ್ವಲ್ಪ ದುಡ್ಡಾದ್ರೂ ಸಂಪಾದನೆ ಮಾಡಪ್ಪ, ನೀನ್ ಎಲ್ಲೂ ಹೋಗಿ ಡ್ಯಾನ್ಸ್ ಮಾಡಲ್ಲ, ಫಿಲ್ಮ್ ಅವಾರ್ಡ್ ಫಂಕ್ಷನ್ಗೆ ಹೋಗಲ್ಲ, ಯಾವ್ದು ಮದ್ವೆಗೆ ಹೋಗಿ ಡ್ಯಾನ್ಸ್ ಮಾಡಲ್ಲ, ಏನ್ ಮಾಡ್ತೀಯ ನೀನು? ನನಗಿರೋ ಮೈನ್ ಕೆಲ್ಸ ಫಿಲ್ಮ್ ಅಲ್ಲಿ ಬರೋದು ಅಂಡ್ ಗೋ ಫಾರ್ ಚಾರಿಟಬಲ್ ಟ್ರಸ್ಟ್ ಅಷ್ಟೇ. ಒಂದ್ ವೇಳೆ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ಕರೆದ್ರೆ ನಾನು ಹೋಗ್ತೀನಿ ಕಾಲೇಜ್ ಫಂಕ್ಷನ್ಸ್ಗೆ. ಯಾಕೆಂದ್ರೆ ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅವ್ರ ಯೋಚನೆ ತುಂಬಾ ಪ್ರೋಗ್ರೆಸಿವ್ ಆಗಿರುತ್ತೆ. ಮತ್ತೆ ಮಾಮ್ ವರ್ಕ್ಸ್ ಫಾರ್ ಮೇಕ್ ಅ ವಿಶ್ ಫೌಂಡೇಶನ್. ಇಟ್ಸ್ ಅ ಕ್ಯಾನ್ಸರ್ ಥಿಂಗ್. ಅಲ್ಲಿ ಮೇಕ್ ಅ ವಿಶ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಕ್ಯಾನ್ಸರ್ ಇರೋ ಮಕ್ಳಿಗೆ ಏನೋ ಒಂದು ಆಸೆ ಇರುತ್ತೆ. ಐ ವಾಂಟ್ ಟು ಮೀಟ್ ದಿಸ್ ಆಕ್ಟರ್, ಆಕ್ಟ್ರೆಸ್ ಆರ್ ಹೀರೋಯಿನ್. ಒಂದ್ ವೇಳೆ ಯಾರು ಸಿಗ್ಲಿಲ್ಲ ಅಂದ್ರೆ ನಾನೇ ಫಿಲ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಮಾಮ್ ಕಾಲ್ಸ್ ಮಿ ಅಂಡ್ ಟೆಲ್ಸ್, ಈ ಹೀರೋ ಹೀರೋಯಿನ್ ಬಂದಿಲ್ಲ, ನೀನ್ ಬಾ ಫೋಟೋ ತಗೊಳಕೋಸ್ಕರ, ಬಿಕಾಸ್ ಐ ಲೈಕ್ ಡೂಯಿಂಗ್ ದಟ್. ಮತ್ತೆ ವಾರದಲ್ಲಿ ಒಂದ್ 3 ಸಾರಿ 200-300 ಬೀದಿ ನಾಯಿಗಳಿಗೆ ಊಟ ಹಾಕ್ತಿವಿ, ಹಾಗೆ ಇಂಥವು. ಸೊ ನಮ್ಮಮ್ಮಗೆ ಇವೆಲ್ಲ ಅಭ್ಯಾಸ, ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಮದ್ವೆಗಳಲ್ಲಿ ಕಮರ್ಷಿಯಲಿ ಹೋಗ್ತಿರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರಿ ಸರಿ ಸರಿ. ನಾನ್ ಮಾತಾಡ್ತಾ ಇರೋದು ಧೋನಿ ಮದ್ವೆಗೆ ಹೋಗಿದ್ರಲ್ಲ. ಹಾ, ಅವಾಗ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೆ ನಾನು, ತುಂಬಾ ಮಜಾ ಬಂತು. ಧೋನಿ ಅಂತೂ ಯಾವುದೇ ನ್ಯೂಸ್ ಚಾನೆಲ್ನ ಅಲೋ ಮಾಡಿರ್ಲಿಲ್ಲ. ಆದ್ರೆ ನಮಗ್ ಸಿಕ್ಕಂತ ವಿಚಾರ ಏನು ಅಂತಂದ್ರೆ, ಮದುವೆನಲ್ಲಿ ಯಾರಾದ್ರೂ ತುಂಬಾ ಖುಷಿ ಪಟ್ಟು ಡ್ಯಾನ್ಸ್ ಮಾಡಿದ್ದು ಅಂದ್ರೆ ಅದು ಜಾನ್ ಅಬ್ರಹಾಂ ಅಂತ. ಹಾ, ನಾನು ನೋಡಿ ಅಲ್ಲಿ ಕ್ರೌಡ್ ಮೊದಲೇ ಕಡಿಮೆ ಇತ್ತು, ನಾನ್ ಸ್ವಲ್ಪ ಫ್ರೀಯಾಗೂ ಇದ್ದೆ. ಐ ಜಸ್ಟ್ ಎಂಜಾಯ್, ಹ್ಯಾಡ್ ಅ ಗ್ರೇಟ್ ಟೈಮ್. ತುಂಬಾ ಮಜಾ ಬಂತು. ತುಂಬಾ ದೊಡ್ಡ ಕ್ರಿಕೆಟರ್ ಮತ್ತೆ ಒಳ್ಳೆ ಗೆಳೆಯ ಕೂಡ ಧೋನಿ ಅವ್ರಿಗೆ. ಅವರು ಮದುವೆಗೆ ಕರೆದಿರ್ಲಿಲ್ಲ. ಮತ್ತೆ ಕೇಳ್ತಾ ಇದ್ರು, ಅಲ್ಲ ನನಗನ್ಸುತ್ತೆ ಜಾನ್ ಅಬ್ರಹಾಂ ಏನು ಅವರ ಚಿಕ್ಕಪ್ಪನ ಕರೆದಿದ್ದಾರಲ್ಲ ಅಂತ. ಧೋನಿ ಮತ್ತೆ ನನ್ನ ವ್ಯಾಲ್ಯೂಸ್ ತುಂಬಾ ಸಿಮಿಲರ್ ಇದಾವೆ. ಅವರು ರಾಂಚಿಯಿಂದ ಬಂದಿದ್ದಾರೆ, ಮತ್ತೆ ಅವ್ರು ತುಂಬಾನೇ ಸಿಂಪಲ್. ಹಿ ಇಸ್ ಅ ವೆರಿ ಸ್ಟ್ರೈಟ್ ಬಾಯ್, ತುಂಬಾ ಪ್ರಾಮಾಣಿಕ, ಹಾನೆಸ್ಟ್. ಮತ್ತೆ ನಾನು ಆನ್ ರೆಕಾರ್ಡ್ ಹೇಳ್ತೀನಿ, ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಇನ್ ದ ಇಂಡಿಯನ್ ಕ್ರಿಕೆಟ್, ಇನ್ ದ ಹಿಸ್ಟ್ರಿ ಆಫ್ ದ ಇಂಡಿಯನ್ ಕ್ರಿಕೆಟ್. ಯಾಕೆಂದ್ರೆ ಹಿ ಇಸ್ ವೆರಿ ಟ್ಯಾಕ್ಟಿಕಲ್, ಸ್ಟ್ರಾಟಜಿಸ್ಟ್ ಅಂಡ್ ಅ ಫ್ಯಾಮಿಲಿ ಮ್ಯಾನ್. ನಮ್ಮಿಬ್ರಲ್ಲಿ ಇನ್ನೊಂದು ಸಿಮಿಲಾರಿಟಿ ಇದೆ, ಅವ್ರಿಗೂ ಬೈಕ್ಸ್ ಅಂದ್ರೆ ತುಂಬಾ ಇಷ್ಟ. ಹಿ ಲವ್ಸ್ ಮೋಟರ್ ಸೈಕಲ್ಸ್. ಮತ್ತೆ ಅವ್ರ ಹತ್ರ 29 ಮೋಟರ್ ಸೈಕಲ್ಸ್ ಇದೆ, ಮತ್ತೆ ನನ್ನ ಹತ್ರ ಬರೀ 4 ಇದೆ. ಸೊ ನಿಮ್ ಹತ್ರ 4 ಮೋಟರ್ ವೆಹಿಕಲ್ಸ್ ಇದೆ, ನೀವ್ ಅದನ್ನ ಓಡಿಸ್ತೀರಿ. ಅದು ಕೂಡ ಸಾಧಾರಣವಾದದ್ದ? ಹಾ, ನಾನ್ ಜಿಪ್ಸಿ ಓಡಿಸ್ತೀನಿ, ಮಾರುತಿ ಜಿಪ್ಸಿ. ನಾನು ಈ ಜಿಪ್ಸಿ ತಗೊಳಕ್ ಹೋದಾಗ ಅಲ್ಲಿ ಮಾರ್ತಾ ಇದ್ದವ್ ನಾನ್ ಕೇಳ್ದ, ಇಸ್ ದಿಸ್ ಫಾರ್ ಯುವರ್ ಸೆಕ್ಯೂರಿಟಿ? ನಾನ್ ಹೇಳ್ದೆ, ಇಲ್ಲ, ಇದು ನನಗೋಸ್ಕರನೇ ಅಂತ. ಯಾಕೆಂದ್ರೆ ನನಗೆ ಯಾವ ಸೆಕ್ಯೂರಿಟಿ ಬೇಕು, ನಾನೇ ಸಾಕಲ್ವಾ. ಅದು ನಾನು ಯಾಕೆ ಅದನ್ನ ತಗೊಂಡೆ ಅಂದ್ರೆ, ಬಿಕಾಸ್ ಡ್ಯಾಡ್ ಫಸ್ಟ್ ಟೈಮ್ ಜಿಪ್ಸಿ ಬುಕ್ ಮಾಡಿದಾಗ, ವೆನ್ ಐ ವಾಸ್ ರಿಯಲಿ ಯಂಗ್, ಮೇ ಬಿ 2nd ಸ್ಟ್ಯಾಂಡರ್ಡ್, ಡ್ಯಾಡ್ ದೇನ್ ಬುಕಿಂಗ್ ನಂಬರ್ ಇತ್ತು, ದಟ್ ವಾಸ್ ಬುಕಿಂಗ್ ನಂಬರ್ 1 ಆನ್ ಜಿಪ್ಸಿ. ಅವಾಗ ಆ ಟೈಮಲ್ಲಿ ಹಿ ಗಾಟ್ ಚೀಟೆಡ್ ಬೈ ಹಿಸ್ ಪಾರ್ಟ್ನರ್. ಸೊ ದುಡ್ಡಿರ್ಲಿಲ್ಲ ಮನೇಲಿ, ಅಂಡ್ ವಿ ಡಿಡ್ಂಟ್ ಗೆಟ್ ಎ ಜಿಪ್ಸಿ. ಆ ಜಿಪ್ಸಿ ಒಂಥರ ಫಸ್ಟ್ ಗರ್ಲ್ ಫ್ರೆಂಡ್ ತರ ಆಗೋಯ್ತು, ಯು ನೋ ದಟ್ ಫಸ್ಟ್ ಕ್ರಶ್ ಇನ್ ಲೈಫ್. ನನಗೆ ಅದೇ ಬೇಕು. ಸೊ ಇಲ್ಲಿ ಎಷ್ಟೊಂದು ಗಾಡಿ ಇರಬಹುದು, ಲೈಕ್ ಐ ಲವ್ ಯುವರ್ ಕಾರ್, ಇಟ್ಸ್ ಬ್ಯೂಟಿಫುಲ್. ಆದ್ರೆ ನನ್ ಗಾಡಿ ತುಂಬಾ ಬೇಸಿಕ್, ಸ್ವಲ್ಪ ಬೆನ್ ನೋವುತ್ತೆ, ಬಟ್ ಆದ್ರೆ ನೈಸ್, ರಫ್ ಫೀಲ್ ಬರುತ್ತೆ. ಅದಕ್ಕೆ ನೀವ್ ಒಪ್ಕೋತೀರಾ, ನೀವು ನಿಮ್ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಜಾಸ್ತಿ ಟೈಮ್ನ ಕೊಡಲ್ಲ ಅಂತ? ನೀವ್ ಅದಕ್ಕೋಸ್ಕರ ಏನಾದ್ರೂ ಸ್ಟೆಪ್ ತಗೋತೀರಾ ವೀಕೆಂಡ್ ನಲ್ಲಿ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ? ಇವಾಗ ನಾನು ಅಪ್ಪ ಅಮ್ಮನ ಆಚೆ ಕರ್ಕೊಂಡು ಹೋಗ್ತೀನಿ, ಫಾರ್ ಡಿನ್ನರ್ಸ್ ಅಂಡ್ ಫಾರ್ ಲಂಚಸ್ ಪ್ರಯತ್ನ ಮಾಡ್ತೀನಿ. ಆದ್ರೆ ನಮ್ ಪೇರೆಂಟ್ಸ್ ಎಷ್ಟು ಸಿಂಪಲ್ ಮೈಂಡೆಡ್ ಅಂದ್ರೆ, ನಾನು ಡ್ಯಾಡ್ಗೊಂದು ಗಾಡಿ ಕೊಟ್ಟೆ ಬರ್ಡೇಗೋಸ್ಕರ, ಇದು ಹೋಂಡಾ ಸಿವಿಕ್. ಆದ್ರೆ ಇವಾಗ್ಲೂ ಡ್ಯಾಡ್ ಬಸ್ಸಲ್ಲಿ ಹೋಗ್ತಾರೆ, ಮಾಮ್ ಟ್ರೈನಲ್ಲಿ ಹೋಗ್ತಾರೆ, ಮತ್ತೆ ಬ್ರದರ್ ಆಟೋ ರಿಕ್ಷಾದಲ್ಲಿ. ನಾನು ಜಾಸ್ತಿ ಟೈಮು ಎಲ್ಲರ ಹತ್ರ ಹೋದಾಗ, ಜಿಮ್ಗೆ ಹೋದಾಗ, ಐ ವಿಲ್ ಆಲ್ಸೋ ಗೋ ಇನ್ ಆಟೋ ರಿಕ್ಷಾ.
ಸೊ ನಾವು ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತೀವಿ ಅಂಡ್ ನಮ್ ಸಿಂಪಲ್ ಲೈಫ್ ಸ್ಟೈಲ್ ಏನಿದೆ ಅದನ್ನ ನಾವು ಚೇಂಜ್ ಮಾಡಕ್ ಇಷ್ಟಪಡಲ್ಲ. ಸೊ ನಾವು ಮುಂಚೆ ಹೇಗಿದ್ವೋ ಫ್ಯಾಮಿಲಿ ಆಗಿ ನಾವು ಹಾಗೆ ಇರಕ್ ಇಷ್ಟಪಡ್ತೀವಿ. ಜಸ್ಟ್ ಬಿಕಾಸ್ ಸ್ವಲ್ಪ ದುಡ್ಡು ಮಾಡಿದ್ವಿ ಅಂತ ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಇದು ನಮ್ ಪ್ರಿನ್ಸಿಪಲ್ಸ್. ನೀವು ತುಂಬಾ ದೊಡ್ಡ ಸ್ಟಾರ್, ದುಡ್ಡಿದೆ, ಫೇಮ್ ಇದೆ, ಮತ್ತೆ ಹೆಸರಿದೆ, ದೊಡ್ಡ ಸಿನಿಮಾ ಇದೆ, ಕಮರ್ಷಿಯಲಿ ಸಕ್ಸಸ್ ಆಗಿದ್ದೀರಾ. ಆದ್ರೂ ಲೈಫಲ್ಲಿ ತುಂಬಾ ಸಿಂಪಲ್ ಆಗಿದ್ದೀರಾ. ನನಗೆ ಇವಾಗ್ಲೂ ನೆನಪಿದೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನನ್ನ ಅಕೌಂಟ್ ಅಲ್ಲಿ 550 ರೂಪೀಸ್ ಇತ್ತು, 550 ರೂಪಾಯಿ ಇತ್ತು. ನಾನು ಈ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಜಸ್ಟ್ 550 ರೂಪೀಸ್. ಮತ್ತೆ ಆ ಟೈಮಲ್ಲಿ ನನ್ನ ಸ್ಯಾಲರಿ 4800 ರೂಪೀಸ್ ಇತ್ತು. ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ 2003 ವೆನ್ ಐ ಕೇಮ್ ಟು ದ ಇಂಡಸ್ಟ್ರಿ. ವಿತ್ 550 ರೂಪೀಸ್ ನಾನು ಇಲ್ಲಿವರೆಗೂ ಹೇಗ್ ಬಂದಿದ್ದೀನಿ. ನನಗೆ ಯಾವಾಗ್ಲೂ ಅನ್ಸುತ್ತೆ ನಾನೇನಾದ್ರೂ ಇಲ್ಲಿಂದ ಹೋದ್ರೆ ನನ್ನ ಹಂಗಲ್ಲೇ ಇರ್ತೀನಿ, ನನ್ನ ಹಂಗಲ್ಲೇ ಬದುಕ್ತೀನಿ. ಐ ಡೋಂಟ್ ಹ್ಯಾವ್ ನೀಡ್ ದ ಸಪೋರ್ಟ್ ಆಫ್ ಸಮನ್ ಎಲ್ಸ್. ಜಾನ್ ಅಬ್ರಹಾಂ ಒಬ್ಬ ಇಂಡಿವಿಜುವಲ್, ಮತ್ತೆ ಅವ್ನ್ ಯಾರ್ ಫ್ರೆಂಡು ಅಲ್ಲ, ದುಶ್ಮನ್ನೂ ಅಲ್ಲ, ಏನೂ ಅಲ್ಲ. ಅವ್ನ್ ಕೆಲ್ಸ ಮಾಡ್ತಾನೆ ಹೋಗ್ತಾನೆ. ಆದ್ರೆ ಜಾನ್ ಇಬ್ರಾಹಿಂ ಒಬ್ಬ ಸ್ಟ್ರಾಂಗ್ ಇಂಡಿವಿಜುವಲ್, ಮತ್ತೆ ಒಂದು ರೆಪ್ರೆಸೆಂಟೇಷನ್ ಅವನ ಆಡಿಯನ್ಸ್ಗೆ. ಯಾಕೆ ಅಂದ್ರೆ ನನ್ ಪ್ರಕಾರ ಇಲ್ಲಿ ಕೂತಿರೋ ಮೆಜಾರಿಟಿ ಆಡಿಯನ್ಸ್ ಏನಿದ್ದಾರೆ ಅಬ್ಸಲ್ಯೂಟ್ಲಿ ನನ್ ತರಾನೇ ಇದ್ದಾರೆ. ಐ ಆಮ್ ಶೋರ್ ದೇ ಆರ್ ಆಲ್ ಮಿಡ್ಲ್ ಕ್ಲಾಸ್, ರೈಟ್? ಮತ್ತೆ ನನ್ ಪ್ರಕಾರ ನಾನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ನನಗನ್ಸುತ್ತೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಐ ಆಮ್ ಶೋರ್ ಆಲ್ ದ ಬಾಯ್ಸ್ ಅಂಡ್ ಗರ್ಲ್ಸ್ ಮಸ್ಟ್ ಬಿ ಥಿಂಕಿಂಗ್, ಇವಾಗ ಜಾನ್ ಅಬ್ರಾಮ್ ಮಾಡ್ತಾನೆ ಅಂದ್ರೆ ನಾವು ಮಾಡಬಹುದು ಅಂತ. ಐ ಥಿಂಕ್ ಐ ವಾಂಟ್ ಟು ಬಿ ದಟ್ ವಿಷನ್ ಫಾರ್ ಮೈ ಆಡಿಯನ್ಸ್. ಸೊ ದಟ್ ಈಸ್ ಮೈ ರೆಪ್ರೆಸೆಂಟೇಷನ್. ನನಗನ್ಸುತ್ತೆ ಜನರು ಇದರಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಬಹಳ ಒಳ್ಳೆ ವಿಚಾರಗಳನ್ನ ಮಾತಾಡಿದ್ರಿ. ಜನರು ಈ ವಿಚಾರಕ್ಕೆ ಚಪ್ಪಾಳೆ ತಟ್ಟಬೇಕು ಅಂತ ನಾನು ಆಶಿಸ್ತೀನಿ.